ನಮಸ್ಕಾರ ಎಲ್ರಿಗೂ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಮಗೆ ಪ್ಯಾನ್ ಕಾರ್ಡ್ ಬೇಕಂತಂದರೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಯಾವುದಾದ್ರೂ ಇಂಟರ್ನೆಟ್ ಸೆಂಟರ್ಗೆ ಹೋಗ್ಬಿಟ್ಟು ನಮಗೆ ಪ್ಯಾನ್ ಕಾರ್ಡ್ ಬೇಕು ಅಂತ ಹೇಳ್ತೀವಿ. ಸೊ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ 300, 250 ಸೊ ಈ ಥರ ಒಂದು ಚಾರ್ಜಸ್ ಮಾಡಿ ನಿಮ್ಮ ಅಪ್ಲಿಕೇಶನನ್ನು ತೊಗೋತಾರೆ. ಬಟ್ ಏನಂತಂದರೆ ನಾವು 250, 300 ರೂಪಾಯಿ ಏನಕ್ಕೆ ಕೊಡಬೇಕು? ಸೊ ನಾವೇ ಆನ್ಲೈನಲ್ಲಿ ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಯಾವ ಥರ ಏನು ಕೇವಲ 5 ನಿಮಿಷದಲ್ಲಿ ನೀವು ನಿಮ್ಮ ಒಂದು ಪ್ಯಾನ್ ಕಾರ್ಡ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಯಾವ ಥರ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸ ಇರೋದು ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರು, ಮೊದಲಿಗೆ ಏನು ಮಾಡಿ ಅಂತಂದರೆ ruraleservices.com ಅಂತ ವೆಬ್ಸೈಟನ್ನು ಓಪನ್ ಮಾಡಿಕೊಡಿ. ಅಲ್ಲಿ ರಿಜಿಸ್ಟರ್ ಆಗಿ. ಸೊ ರಿಜಿಸ್ಟರ್ ಆಗಿ ಲಾಗಿನ್ ಆಗಿ. ಸೊ ಲಾಗಿನ್ ಆದ್ರಪ್ಪ ಅಂದರೆ ನಿಮಗೆ ಈ ಥರ ಇಂಟರ್ಫೇಸ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೀವು ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ವ್ಯಾಲಿಡ್ ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ. ಸೊ ವ್ಯಾಲಿಡ್ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿಕೊಡಿ. ಇಲ್ಲೊಂದು QR ಕೋಡ್ ಬರುತ್ತೆ. ಆ QR ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು 120 ರೂಪಾಯಿ ರೀಚಾರ್ಜ್ ಮಾಡ್ಕೊಳ್ಳಿ. ಎಷ್ಟು? 120 ರುಪೀಸನ್ನು ರೀಚಾರ್ಜ್ ಮಾಡಿಕೊಂಡು ಅದರದ್ದು ಒಂದು UPI ಟ್ರಾನ್ಸಾಕ್ಷನ್ ID ಇರುತ್ತಲ್ಲ, ಅದನ್ನು ಹಾಕ್ಬಿಟ್ಟು ವೆರಿಫೈ ಮಾಡಿ. ವೆರಿಫೈ ಮಾಡಿದ್ರಪ್ಪ ಅಂತಂದರೆ ಆಟೋಮೆಟಿಕಲಿ ನೀವು ಹಾಕಿರೋಂಥ ಅಮೌಂಟ್ ಇಲ್ಲಿ ನಿಮಗೆ ಕ್ರೆಡಿಟ್ ಆಗುತ್ತೆ ಮತ್ತು ಇಲ್ಲಿ ಬ್ಯಾಲೆನ್ಸಲ್ಲಿ ಕೂಡ ತೋರಿಸುತ್ತೆ. ಸೊ ಅದಾದ ಮೇಲೆ ನೆಕ್ಸ್ಟ್ ಇಲ್ಲಿ ಪ್ಯಾನ್ ಕಾರ್ಡ್ ಅಂತ ಆಪ್ಷನ್ ಇದೆ. ಅದರ ಮೇಲೆ ಬನ್ನಿ, ನ್ಯೂ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ. ಸೊ ನ್ಯೂ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಮ್ಯಾನ್ಯುವಲ್ ನ್ಯೂ ಪ್ಯಾನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇಂಡಿವಿಜುವಲ್ ಅಂತ ಇರುತ್ತೆ, ಅದು ಹಾಗೆ ಇರಲಿ. ಅಪ್ಲಿಕೆಂಟ್ಸ್ ನೇಮ್, ಸೊ ಇಲ್ಲಿ ಶ್ರೀಮತಿನ, ಕುಮಾರಿನ ಯಾವುದೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಹೆಸರನ್ನು ಕಂಪ್ಲೀಟಾಗಿ ಹಾಕಬೇಕು. ಸೊ ಲಾಸ್ಟ್ ನೇಮ್ ಏನು, ಫಸ್ಟ್ ನೇಮ್ ಏನು, ಮಿಡಲ್ ನೇಮ್ ಏನು. ಸೊ ಇದು ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ಸೊ ನಿಮ್ಮ ಹೆಸರಿಗೆ ಯಾವುದೇ ಥರದಂಥ ಒಂದು ಏನಂತಂದರೆ ಇನಿಷಿಯಲ್ ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಸರ್ನೇಮಲ್ಲಿ ನಿಮ್ಮ ಹೆಸರನ್ನು ಹಾಕ್ಬಿಡಿ. ಇನಿಷಿಯಲ್ ಇತ್ತಪ್ಪ ಅಂತಂದರೆ ನೀವು ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟ್ ನೇಮ್ ಏನಿದೆ, ಮಿಡಲ್ ನೇಮ್ ಏನಿದೆ, ಲಾಸ್ಟ್ ನೇಮ್ ಏನಿದೆ ಅದನ್ನು ಕಂಪ್ಲೀಟಾಗಿ ಇಲ್ಲಿ ಫುಲ್ ಫಾರ್ಮಲ್ಲಿ ಹಾಕಬೇಕು. ಸೊ ಫುಲ್ ಫಾರ್ಮ್ ಹಾಕಿ ಆದ ಮೇಲೆ ಕೆಳಗಡೆ ಇಲ್ಲಿ ಸೆಲೆಕ್ಟ್ ರಿಲೇಷನ್ಸ್, ಅಂದರೆ ನಿಮ್ಮ ಮದರ್ದಾಗಿರ್ಬೋದು, ಫಾದರ್ದಾಗಿರ್ಬೋದು. ಸೊ ಜಾಸ್ತಿ ಫಾದರ್ದು ಹಾಕ್ತಾರೆ, ನೀವು ಮದರ್ದು ಹಾಕ್ತೀರಪ್ಪ ಅಂದರೆ ಅದನ್ನು ಕೂಡ ಹಾಕ್ಬೋದು. ನೆಕ್ಸ್ಟು ಸೇಮ್ ಫಾದರ್ ನೇಮ್ ಕೂಡ ಇಲ್ಲಿ ಎಂಟ್ರಿ ಮಾಡಿ. ಫಾದರ್ ನೇಮ್ ಇನಿಷಿಯಲ್ ಯಾವುದೂ ಇಲ್ಲ ಅಂತಂದರೆ ಲಾಸ್ಟ್ ನೇಮಲ್ಲಿ ಮಾತ್ರ ಹಾಕಬೇಕಾಗತ್ತೆ. ಸೊ ಫಸ್ಟ್ ನೇಮಲ್ಲಿ ಹಾಕಿದ್ರೆ ಅಂತಂದರೆ ಯೂಸ್ ಇಲ್ಲ. ಸೊ ಇನಿಷಿಯಲ್ ಇತ್ತಂತಂದರೆ ಫುಲ್ ಫಾರ್ಮಾಗಿ ಹಾಕ್ಬಿಡಿ. ಸೊ ಇಲ್ಲಿ ನೇಮ್ ಆನ್ ದ ಕಾರ್ಡ್. ಸೊ ಕಾರ್ಡ್ ಅಲ್ಲಿ ಯಾವ ಥರ ಹೆಸರು ಬೇಕು ಅಂತ ಇಲ್ಲಿ ಕೇಳ್ತಾ ಇದೆ. ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಥರ ಇರುತ್ತೆ ಆ ಥರ ಇಲ್ಲಿ ನೀವು ಎಂಟ್ರಿ ಮಾಡಿ. ಅದೇ ರೀತಿ ಇಲ್ಲಿ ನೀವು ಕೊಟ್ಟಿರೋಂಥ ಅಪ್ಲಿಕೆಂಟ್ಸ್ ನೇಮ್ಗೆ ಅದು ಮ್ಯಾಚ್ ಆಗಬೇಕು. ನೆಕ್ಸ್ಟು ಇಲ್ಲಿ ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ನೀವು ಇಲ್ಲಿ ಶ್ರೀಮತಿ ಅನ್ನು ಸೆಲೆಕ್ಟ್ ಮಾಡಿದ್ರಪ್ಪ ಅಂದರೆ ಆಟೋಮೆಟಿಕಲಿ ಸೆಲೆಕ್ಟ್ ಆಗಿರುತ್ತೆ. ನೆಕ್ಸ್ಟು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ, ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ, ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ, ನೆಕ್ಸ್ಟು ಇಮೇಲ್ ಐಡಿಯನ್ನು ಎಂಟ್ರಿ ಮಾಡಿ. ಅದಾದ ಮೇಲೆ ನಿಮ್ಮ ಆಧಾರಲ್ಲಿ ಇರುವಂಥ ಅಷ್ಟು ಅಡ್ರೆಸ್ಸನ್ನು ಇಲ್ಲಿ ಎಂಟ್ರಿ ಮಾಡಿ ಕರೆಕ್ಟಾಗಿ. ಯಾಕಂದರೆ ನಿಮ್ಮ ಕಾರ್ಡ್ ಬರುವಂಥದ್ದು ಡೈರೆಕ್ಟಾಗಿ ಆಧಾರ್ ಅಂದರೆ ನಿಮ್ಮ ಒಂದು ಆಧಾರಲ್ಲಿರೋ ಅಡ್ರೆಸ್ಗೆ ಮಾತ್ರ. ಸೊ ಬೇರೆ ರೀತಿಯಾದಂಥ ಅಡ್ರೆಸ್ ನೀವು ಹಾಕಿದ್ರೆ ಅಂತಂದರೆ ಖಂಡಿತ ಬರೋಲ್ಲ. ಇಲ್ಲಪ್ಪ ಅಂತಂದರೆ ನಿಮಗೆ ಇಲ್ಲಿ ಐಡೆಂಟಿಟಿ ಪ್ರೂಫ್ ಇದೆ, ಅದು ಆಧಾರ್ ಕಾರ್ಡ್ ಆಟೋಮೆಟಿಕ್ ತೊಗೊಂಡಿರುತ್ತೆ. ಸೊ ಇಲ್ಲಿ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ಇರಲೇಬೇಕು. ಸೊ ಇಲ್ಲಿ ಅದಕ್ಕೋಸ್ಕರ ಆಧಾರಲ್ಲಿರುವಂಥ ನಿಮ್ಮ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನಿಮ್ಮ ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸಿಟಿ ಸೆಲೆಕ್ಟ್ ಮಾಡ್ಕೊಂಡಪ್ಪ ಅಂತಂದರೆ ಇಲ್ಲಿ ನಿಮ್ಮದು AO ಕೋಡ್ ಎಲ್ಲ ಬರುತ್ತೆ. ಸೊ ಆ AO ಕೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಏನಾಗುತ್ತಪ್ಪ ಅಂತಂದರೆ ಜನ್ರೇಟ್ ಆಗುತ್ತೆ. ಸೊ ಅಪ್ಲಿಕೇಶನ್ ಜನ್ರೇಟ್ ಆದ ಮೇಲೆ ನಿಮಗೆ ನಾನು ತೋರಿಸ್ತೀನಿ ಒಂದು ಸಾರಿ ನಿಮಗೆ ಅಪ್ಲಿಕೇಶನ್ ಯಾವ ಥರ ಜನ್ರೇಟ್ ಆಗುತ್ತೆ ಅಂತ. ಸ್ಯಾಂಪಲ್ ಅಪ್ಲಿಕೇಶನ್ಸ್ ಇರ್ಬೋದು. ಸೊ ನಿಮಗೆ ಏನಾಗುತ್ತೆ ಅಂದರೆ ಈ ಥರ ಜನ್ರೇಟ್ ಆಗಿಬಿಟ್ಟು ಬರುತ್ತೆ ಅಪ್ಲಿಕೇಶನ್ ಕಂಪ್ಲೀಟಾಗಿ ಜನ್ರೇಟ್ ಆಗಿಬಿಡುತ್ತೆ. ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಜಸ್ಟ್ ಫೋಟೋನ ಅಂಟಿಸ್ಬೇಕು. ಫೋಟೋನ ಅಂಟಿಸ್ಬಿಟ್ಟು ನಿಮ್ಮ ಸೈನ್ ಮಾಡಬೇಕು. ಇಲ್ಲಿ ಸೈನ್ ಮಾಡಿ, ಅದೇ ರೀತಿ ಇಲ್ಲಿ ಸೈನ್ ಮಾಡಿ. ಈ ರೀತಿ ಫೋಟೋ ಮೇಲೆ ಅರ್ಧ, ಹೊರಗಡೆ ಅರ್ಧ ಅಂದರೆ ಅಟಿಸ್ಟೇಟ್ ಮಾಡ್ತಾರಲ್ಲ, ಸೊ ಆ ಥರ ಸೈನ್ ಮಾಡಿ. ನೆಕ್ಸ್ಟ್ ಕೆಳಗಡೆ ಬ್ಯಾಕ್ ಸೈಡಲ್ಲಿ ಕೂಡ ಸೈನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕೂಡ ಸೈನ್ ಮಾಡಿ. ಸೊ ಸೈನ್ ಮಾಡಿ ಆದ ಮೇಲೆ ಆ ಒಂದು ಅಪ್ಲಿಕೇಶನ್ನ ಕಂಪ್ಲೀಟಾಗಿ ಸ್ಕ್ಯಾನ್ ಮಾಡಿ. ಸೊ ಸ್ಕ್ಯಾನ್ ಮಾಡಿ ಆದಮೇಲೆ ಆ ನಿಮ್ಮ ಅಪ್ಲಿಕೇಶನ್ ಪೆಂಡಿಂಗಲ್ಲಿ ಬಂದಿರುತ್ತೆ. ಸೊ ಪೆಂಡಿಂಗಲ್ಲಿ ಬಂದಿರುತ್ತಲ್ಲ, ಅದನ್ನು ಏನು ಮಾಡಿ ಅಂತಂದರೆ ಡೈರೆಕ್ಟಾಗಿ ಸ್ಕ್ಯಾನ್ ಮಾಡಿರುವಂಥ ಅಪ್ಲಿಕೇಶನನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಸೊ ಅಪ್ಲೋಡ್ ಮಾಡಿ ಫೈನಲ್ ಸಬ್ಮಿಟ್ ಮಾಡಿದ್ರಪ್ಪ ಅಂತಂದರೆ 120 ರೂಪೀಸ್ ಕಟ್ ಆಗುತ್ತೆ, ವೆರಿಫಿಕೇಷನಲ್ಲಿ ಬರುತ್ತೆ. ಸೊ ವೆರಿಫೈ ಆದ ಮೇಲೆ ನಿಮಗೆ ಒಂದು ಏನಪ್ಪ ಅಂತಂದರೆ
ಇದು ಸಿಗುತ್ತೆ, ಅಕ್ನಾಲೇಜ್ಮೆಂಟ್ ಬರುತ್ತೆ. ಸೊ ಅಕ್ನಾಲೇಜ್ಮೆಂಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ ಮೇಲೆ ಇಲ್ಲಿ ಅಪ್ರೂವ್ಡಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ಗಳು ಇಲ್ಲಿ ಬರುತ್ತೆ. ಸೊ ಈ ಥರ ಬರುತ್ತೆ. ಇಲ್ಲಿ ನೋಡ್ಬೋದು, ನಿಮಗೆ ಈ ಪ್ಯಾನ್ ಜನರೇಟ್ ಆಯ್ತು ಅಂದರೆ ಈ ಪ್ಯಾನ್ನ ತೊಗೋಬೋದು. ಅಕ್ನಾಲೇಜ್ಮೆಂಟ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಕಂಪ್ಲೀಟಾಗಿ. ಸೊ ಈ ರೀತಿ ನೀವು ಏನು ಮಾಡ್ಬೋದು ಅಂತಂದರೆ ಈಸಿಯಾಗಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಸೊ ಸಬ್ಮಿಟ್ ಮಾಡಿ ಆದಮೇಲೆ ನಿಮ್ಮ ಒಂದು 20 ಡೇಸಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಂದರೆ ಆಧಾರಲ್ಲಿರುವಂಥ ಅಡ್ರೆಸ್ಗೆ ಏನಾಗುತ್ತೆ ಡೈರೆಕ್ಟಾಗಿ ಕಾರ್ಡ್ ಬರುತ್ತೆ. ಸೊ ಜಸ್ಟ್ ಒಂದು 3 to 4 ಡೇಸಲ್ಲಿ ನಿಮಗೆ ಈ ಪೆನ್ ಸಿಗುತ್ತೆ, ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಸೊ ಮೇಲ್ ನೀವು ಕೊಟ್ಟರೆ ಮೇಲ್ಗೂ ಕೂಡ ಅದು ಬಂದಿರೋದು. ಸೊ ಈ ರೀತಿ ನೀವೇನು ಮಾಡ್ಬೋದು ಅಂತಂದರೆ ಎಲ್ಲೂ ಹೋಗದೆ ಜಸ್ಟ್ 120 ರೂಪಾಯಿಯಲ್ಲಿ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು ಪ್ಯಾನ್ ಕಾರ್ಡ್ಗೆ. ಸೊ ಹೊರಗಡೆ ಹೋಗ್ಬಿಟ್ಟು 250-300 ರೂಪಾಯಿ ಕೊಟ್ಟು ಅವರು ಕೂಡ ಮಾಡೋದು ಇದೆ. ಸೊ ಇಷ್ಟು ಇವತ್ತು ನಾವು ವೀಡಿಯೋ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.